ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಲಿವಿಂಗ್ ರಿಲೇಷನ್ಶಿಪ್ ಇದನ್ನು ಯಾರು ಕಂಡಿಡಿದ್ರು ಏನೋ ಗೊತ್ತಿಲ್ಲ. ಪಾಶ್ಚಿಮಾತ್ಯ ಸಂಸ್ಕೃತಿಯಿಂದ ನಾವು ಕೂಡ ಅಡಾಪ್ಟ್ ಮಾಡ್ಕೊಳ್ತಾ ಇದ್ದೀವಿ. ಆದರೆ ಒಂದಿಲ್ಲೊಂದು ಅವಾಂತರಗಳು ದುರಂತಗಳು ಪ್ರತಿನಿತ್ಯ ನಡೀತಾನೆ ಇರ್ತವೆ. ನಿಮಗೆ ಬೆಂಗಳೂರು ಅಂತಹ ಮಹಾನಗರಗಳಲ್ಲಿ ಇತ್ತೀಚೆಗೆ ಲಿವಿಂಗ್ ಟುಗೆದರ್ ಅನ್ನೋ ಹೆಸರಿನಲ್ಲಿ ಲಿವಿಂಗ್ ಪಿ ಜಿಗಳು ಬಂದುಬಿಟ್ಟಿದ್ದಾವೆ. ಅಲ್ಲಿ ಹುಡುಗ ಹುಡುಗಿ ಇಬ್ಬರು ಕೂಡ ಒಂದೇ ರೂಮ್ನಲ್ಲಿ ಇರಲಿಕ್ಕೆ ಅವಕಾಶ ಇದೆ. ಒಂದು ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಕೊಟ್ಟುಬಿಟ್ರೆ ಸಾಕು. ಅವರ ವಯಸ್ಸು ಯಾವುದು ಅಂತ ಕೇಳೋದಿಲ್ಲ, ಅವರು ಯಾವ ಹಿನ್ನೆಲೆ ಅಂತಲೂ ಕೂಡ ಕೇಳಲಿಕ್ಕೆ ಹೋಗೋದಿಲ್ಲ. ಆಂಟಿ ಜೊತೆ ಅನೇಕ ಕಾಲೇಜ್ ವಿದ್ಯಾರ್ಥಿಗಳು ಕೂಡ ಸಂಸಾರವನ್ನು ನಡೆಸ್ತಾ ಇರ್ತಾರೆ. ಎಲ್ಲೋ ಒಂದು ಕಡೆ ಯಾವುದೋ ಮೂಲೆಯಿಂದ ಬಂದಂಥ ಹಳ್ಳಿಯಿಂದ ಬಂದಂಥವರು ಕೂಡ ತಂದೆ ತಾಯಿಗಳ ಸಂಪರ್ಕ ಇಲ್ಲದೆ ಅವ್ರಿಗೆ ಏನು ಅಂತಲೂ ಕೂಡ ಹೇಳಿದೆ ಇದೇ ರೀತಿಯಾಗಿ ಲಿವಿಂಗ್ ಟುಗೆದರ್ನಲ್ಲಿ ಲಿವಿಂಗ್ ಪಿ ಜಿಗಳಲ್ಲಿ ವಾಸ ಮಾಡ್ತಾ ಇರ್ತಾರೆ. ನೋಡಿ, ಆ ಥರ ದುರಂತದ ಅಂತ್ಯದ ಕಥೆಗಳನ್ನು ಯಾಕೆ ಹೇಳ್ತಾ ಇರ್ತೀವಿ ಅಂದರೆ ಇದು ಬೆಸ್ಟ್ ಎಕ್ಸಾಂಪಲ್ ಸ್ಟೋರಿ. ಇದು ಚಿತ್ರದುರ್ಗ ಮೂಲದ 28 ವರ್ಷದ ತಿಪ್ಪೇಸ್ವಾಮಿ ಅನ್ನೋ ಯುವಕ ಇದೀಗ ಲಿವಿಂಗ್ ಟುಗೆದರ್ನಲ್ಲಿದ್ದಂಥ ಒಂದು ಆಂಟಿಯ ಜೊತೆಗೆ ಜೀವನವನ್ನು ನಡೆಸ್ತಾ ಇದ್ದ. ಆದರೆ ಇವತ್ತು ತನ್ನ ಪ್ರಾಣಕ್ಕೆ ಆತ ಸಂಚಕಾರವನ್ನು ತಂದುಕೊಂಡು ಬಿಟ್ಟಿದ್ದಾನೆ. ಆಂಟಿ ಮರಳು ಮಾತಿಗೆ ಬಿದ್ದಂಥ ತಿಪ್ಪೇಸ್ವಾಮಿ ಅನ್ನೋ ಹುಡುಗನ ದುರಂತದ ಕಥೆ ಇದು. ಬೆಂಗಳೂರು ನಗರದ ಶ್ರೀಗಂಧ ನಗರದಲ್ಲಿರ್ತಕ್ಕಂಥ ಒಂದು ಏರಿಯಾದಲ್ಲಿ ನಡೆದಂಥ ಈ ಘಟನೆ ಇದೀಗ ಅನೇಕ ಕುತೂಹಲಕ್ಕೂ ಕೂಡ ಕಾರಣವಾಗಿದೆ. ಏನಿದು ಘಟನೆ ಅನ್ನೋದನ್ನು ಡೀಟೇಲ್ಡಾಗಿ ನೋಡ್ತಾ ಹೋಗೋಣ. ತಿಪ್ಪೇಸ್ವಾಮಿ ಬೆಂಗಳೂರಿನಲ್ಲಿರ್ತಕ್ಕಂಥ ಒಂದು ಗಾರ್ಮೆಂಟ್ಸ್ ಕಂಪನಿಯಲ್ಲಿ ಕೆಲಸ ಮಾಡಿಕೊಂಡಿದ್ದಂಥ ಹುಡುಗ. 28 ವರ್ಷ, ಇನ್ನೂ ಕೂಡ ಮದುವೆ ಆಗಿಲ್ಲ. ಆದರೆ ದಾವಣಗೆರೆ ಮೂಲದ ಒಬ್ಬ ಮಹಿಳೆಯೊಂದಿಗೆ ಈತನಿಗೆ ಇನ್ಸ್ಟಾಗ್ರಾಮ್ನಲ್ಲಿ ಪರಿಚಯವಾಗುತ್ತೆ. ಕೇವಲ ಇನ್ಸ್ಟಾಗ್ರಾಮ್ನಲ್ಲಿ ಪರಿಚಯ ಆಗಿಬಿಟ್ರೆ ನೋಡಿ, ಈಸಿ ಸೋರ್ಸ್ ಇದು. ಯಾರನ್ನೇ ಪರಿಚಯ ಮಾಡ್ಕೊಳ್ಳಿಕ್ಕೂ ಕೂಡ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ನಂಬರ್ ಕೂಡ ಬೇಗ ಸಿಕ್ಕಿಬಿಡುತ್ತೆ. ನೀವು ಅವ್ರನ್ನ ನಂಬಿಸ್ಬಿಡ್ಬೋದು. ಫಿಲ್ಟರ್ ಹಾಕಿ ಒಂದು ರೀಲ್ಸ್ ಹಾಕಿಬಿಟ್ಟಿದ್ರೆ ಹುಡುಗರು ಕೂಡ ಮರಳಾಗಿ ಬಿದ್ದು ಬಿಡ್ತಾರೆ. ನೋಡಿ, ಇದಾದ ಮೇಲೆ ಇನ್ಸ್ಟಾಗ್ರಾಮ್ನಲ್ಲಿ ಒಬ್ಬ ಮಹಿಳೆಯ ಪರಿಚಯ ಆದ ನಂತರ ಇಬ್ಬರು ಕೂಡ ಒಂದೇ ಗಾರ್ಮೆಂಟ್ಸ್ನಲ್ಲಿ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತಾರೆ. ಈ ಪರಿಚಯ ಏನಾಗಿಬಿಡುತ್ತೆ, ಹಂತವಾಗಿ ಇಬ್ಬರು ಕೂಡ ಕ್ಲೋಸ್ ಆಗಲಿಕ್ಕೆ ಶುರುವಾಗ್ತಾರೆ. ಇನ್ಸ್ಟಾಗ್ರಾಮ್ನಲ್ಲಿ ಶುರುವಾದಂಥ ಸ್ನೇಹ, ಒಂದೇ ಗಾರ್ಮೆಂಟ್ಸ್ನಲ್ಲಿ ಕೆಲಸ, ಹಂತವಾಗಿ ಸ್ನೇಹ ಪ್ರೀತಿಯಾಗಿ ಬದಲಾಗುತ್ತೆ. ಇತ್ತೀಚೆಗೆ ಸುಮಾರು 2 ತಿಂಗಳಿಂದ ಇಬ್ಬರು ಕೂಡ ಒಂದು ಡಿಸಿಷನನ್ನು ತೆಗೆದುಕೊಳ್ತಾರಂತೆ. ಯಾಕೆ ಬೇರೆ ಬೇರೆ ಬಾಡಿಗೆ ಮನೆಯಲ್ಲಿ ಬೇರೆ ಬೇರೆ ಬಾಡಿಗೆ ಕಟ್ಟೋದು, ಇಬ್ಬರು ಕೂಡ ಒಂದೇ ರೂಮ್ನಲ್ಲಿ ಇರಬಹುದಲ್ವಾ? ಅದಕ್ಕೊಂದು ಆಪ್ಷನ್ಸು ಕೂಡ ಇದೆ, ಲಿವಿಂಗ್ ರಿಲೇಷನ್ಶಿಪ್ಪು. ಎಲ್ಲೋ ಬಾಡಿಗೆ ಮನೆ ಕೇಳಲಿಕ್ಕೆ ಹೋದ್ರೆ ನೀವು ಸಂಪ್ರದಾಯಸ್ಥರ, ಊಟ ಮಾಡ್ತೀರಾ, ನೀವು ಒಂದೇ ಫ್ಯಾಮಿಲಿನ, ಫೋಟೋ ತೋರಿಸಿ ಮದುವೆ ಆಗಿರೋದು, ಹೀಗೆಲ್ಲ ಕೇಳಲಿಕ್ಕೆ ಹಿಂಸೆ ಮಾಡ್ತಾರೆ. ನಿಮಗೆ ಲಿವಿಂಗ್ ಪಿ ಜಿಗಳಲ್ಲಿ ಇದ್ದುಬಿಟ್ರೆ ಅದು ಇಲ್ಲ. ಕೆಲವೊಂದು ಬಾಡಿಗೆ ಮನೆಗಳಲ್ಲಿ ಅದನ್ನು ಕೂಡ ಕೇಳೋದಿಲ್ಲ ಬಿಡಿ. ಇವರಿಬ್ಬರು ಒಂದು ಡಿಸೈಡ್ ಮಾಡ್ಕೊಳ್ತಾರೆ, ಒಂದೇ ಮನೆಯಲ್ಲಿ ವಾಸ ಮಾಡೋಣ ಅಂತ. ಬೆಂಗಳೂರಿನಲ್ಲಿ ಅನೇಕ ಕಡೆ ಏನೂ ಕೇಳಲಿಕ್ಕೂ ಹೋಗೋದಿಲ್ಲ. ಇನ್ನು ಈ ಕಿಲಾಡಿ ಆಂಟಿಯ ಕಥೆಯನ್ನು ಹೇಳ್ಬಿಡ್ತೀನಿ ನೋಡಿ. ಭಾಳ ಜನಕ್ಕೆ ಆಶ್ಚರ್ಯ ಕೂಡ ಆಗ್ಬೋದು. ರೀಲ್ಸ್ಗಳ ಮುಖಾಂತರನೇ ಒಂದಿಷ್ಟು ರೀಲ್ಸ್ ಮಾಡೋದು, ನಿಮಗೆ ಅರ್ಧಂಬರ್ಧ ಹುಡುಗಿಗಳನ್ನು ತೊಡೋದು, ಅದರಲ್ಲಿ ಅಟ್ರ್ಯಾಕ್ಟ್ ಮಾಡೋದು ಹುಡುಗರನ್ನ, ಅದು ಕೂಡ ವಯಸ್ಸಿನ ಹುಡುಗರನ್ನೇ ಬಲೆಗೆ ಬೀಳಿಸ್ಕೊಳ್ಳೋದು. ಈಕೆ ಈ ಕಣ್ಣಲ್ಲೇ ಮೋಡಿ ಮಾಡಿ ಅಮಾಯಕ ಜೀವಗಳ ಜೊತೆ ಆಟವಾಡೋದೇ ಕೈಯಾಲಿ ಅಂತ ಅನಿಸುತ್ತೆ. ಈ ಮಹಿಳೆ ಈಗಾಗಲೇ ಮದುವೆ ಕೂಡ ಆಗಿದೆ ಅಂತ. ಇದು ಪರಮಾಶ್ಚರ್ಯ. ನಮ್ಮ ಹುಡುಗರು ಕೂಡ ಇಂಥವ್ರಿಗೆ ಯಾಕೆ ಬಿಡ್ತಾರೋ ಗೊತ್ತಾಗ್ತಾ ಇಲ್ಲ. ಪತಿ ಮತ್ತು 2 ಮಕ್ಕಳನ್ನು ಕೂಡ ಹೊಂದಿದ್ದಾಳೆ. ಆದರೂ ಕೂಡ ತನ್ನ ಗಂಡ ಮತ್ತು ಮಕ್ಕಳನ್ನು ಬಿಟ್ಟು ಈ ತಿಪ್ಪೇಸ್ವಾಮಿ ಜೊತೆಗೆ ರೂಮ್ ಮಾಡ್ಕೊಂಡು ವಾಸ ಮಾಡ್ತಾ ಇದ್ಲಂತೆ. ಶ್ರೀಗಂಧ ನಗರದಲ್ಲಿರ್ತಕ್ಕಂಥ ಮನೆಯಲ್ಲಿ ತಿಂಗಳಿಗೆ 3,000 ರೂಪಾಯಿ ಬಾಡಿಗೆ ಕೊಟ್ಟು, ನೀವು ಆ ಮನೆ ನೋಡಿದ್ರೂ ಗೊತ್ತಾಗುತ್ತೆ, ಪುಟ್ಟ ಮನೆ. 3,000 ರೂಪಾಯಿ ಬಾಡಿಗೆ ಕೊಟ್ಟು ಇಬ್ಬರೂ ಕೂಡ ಗಂಡ ಹೆಂಡತಿ ಥರ ಒಂದೇ ಮನೆಯಲ್ಲಿ ಗಂಡ ಹೆಂಡತಿ ಅಂತ ಹೇಳಿಕೊಂಡು ವಾಸ ಮಾಡ್ತಾಯಿದ್ರು. ಮನೆ ಮಾಲೀಕರಿಗೂ ಕೂಡ ಇವರಿಬ್ಬರು ಕಾನೂನಾತ್ಮಕವಾಗಿ ದಂಪತಿಗಳು ಜೀವನ ನಡೆಸ್ತಾ ಇದ್ದಾರೆ, ದಂಪತಿಗಳಾಗಿದ್ದಾರೆ ಅಂತ ಅವರು ಕೂಡ ನಂಬಿಕೆ ಹುಟ್ಟಿಸ್ಬಿಟ್ಟಿದ್ರಂತೆ ಇವರಿಬ್ಬರು ಸೇರಿಕೊಂಡು. ಇನ್ನು ಅವ್ರು ಎಕ್ಸ್ಟ್ರಾ ಕ್ವಶನ್ಸ್ಗಳು ಏನೂ ಕೇಳಲಿಕ್ಕೆ ಹೋಗೋದಿಲ್ಲ ಬಿಡಿ. ನೋಡಿ, ಇತ್ತೀಚಿನ ದಿನಗಳಲ್ಲಿ ಆರಂಭದಲ್ಲೆಲ್ಲ ಚೆನ್ನಾಗೇ ಇರುತ್ತೆ. ಈ ಥರದ್ದೆಲ್ಲ ಮದುವೆ ಆದವ್ರದ್ದು ಎಲ್ಲರದ್ದು ಕೂಡ ಪಾಡು ಅದೇ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ತಿಪ್ಪೇಸ್ವಾಮಿ ಮತ್ತು ಆ ಮಹಿಳೆಯ ನಡುವೆ ಜಗಳ ಶುರುವಾಗ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅದಾದಮೇಲೆ ಮನಸ್ತಾಪ ನಡೀತಾನೆ ಇತ್ತಂತೆ, ಜಗಳ ಆಗ್ತಾ ಇತ್ತಂತೆ. ನನ್ನ ಮೇಂಟೆನೆನ್ಸ್ ಆಗ್ತಾಯಿಲ್ಲ, ನೀನು ನನ್ನನ್ನು ನೋಡ್ಕೊಳ್ಳೋ ಕೆಪಾಸಿಟಿ ಇಲ್ಲ, ನೀನು ನನ್ನನ್ನು ಬಿಟ್ಟುಬಿಡು, ಯಾಕೆಂದರೆ ನನ್ನ ಗೇಜು ಎಲ್ಲದೂ ಕೂಡ ನೆಕ್ಸ್ಟ್ ಲೆವೆಲ್ಲಾಗಿದೆ, ಹಾಗಾಗಿ ನೀನು ನನ್ನನ್ನು ಹ್ಯಾಂಡ್ಲ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಅನ್ನೋ ರೀತಿಯಾಗಿ ಈ ಮಹಿಳೆ ತನ್ನ ವರ್ಸಸ್ ಶುರು ಮಾಡಿರೋದು. ಈತ ಪಾಪ ಅಮಾಯಕ, ಇನ್ನೂ ಕೂಡ ವಯಸ್ಸಿನ ಹುಡುಗ, ಪ್ರೀತಿಯ ಅಮಲು ಮುಳುಗ್ಬಿಟ್ಟಿರ್ತಾನೆ. ಆಕೆಯ ಪ್ರೀತಿಯ ನಶೆಯಲ್ಲಿ ತೇಲ್ತಾ ಇರ್ತಾನೆ. ಈಗ ಒಂದೇ ಸರಿ ಬಿಟ್ಟುಬಿಡು ಅಂದರೆ ಭಾಳ ಮನನೊಂದು ಬಿಟ್ಟಿದ್ದಂತೆ. ಬಹಳ ಪ್ರೆಸರ್ ಕೂಡ ಆಗ್ತಾಯಿದ್ಲಂತ, ಬಿಟ್ಟು ಹೋಗು ನೀನು, ಇಲ್ಲ ಅಂದ್ಬಿಟ್ರೆ ನೋಡು ನನ್ನ ಸ್ವಂತ ಗಂಡನಿಗೆ ಹೇಳ್ತೀನಿ, ಹಾಗೆ ಹೀಗೆ ಅನ್ನೋ ರೀತಿಯಾಗಿ. ಅವಾಗ ಏನು ಮಾಡಿಬಿಟ್ಟಿದ್ದಾನೆ, ತುಂಬ ಮನನೊಂದು, ಈ ಲವ್ ಬ್ರೇಕಪ್ ಅಂತಾರಲ್ಲ ಹಾಗೆ. ನಮ್ಮ ಹುಡುಗರು ಗೊತ್ತಲ್ವ ನಿಮಗೆ, ಅನೇಕ ಸ್ಟೋರಿಗಳಲ್ಲೂ ಕೂಡ ಕೇಳಿರ್ತೀರಿ. ಆತ ತನ್ನ ಪ್ರಾಣವನ್ನು ತಾನೇ ಕಳೆದುಕೊಂಡ್ಬಿಟ್ಟಿದ್ದಾನೆ. ನೋಡಿ, ಈಗ ಆತನ ಸಾವಿಗೆ ಈಕೆಯೇ ಕಾರಣ ಅಂತ ಅವ್ರ ಮನೆಯವರು ಈಗ ಆರೋಪ ಮಾಡ್ತಾ ಇರೋದು.
ತಿಪ್ಪೇಸ್ವಾಮಿ ಅವರ ಸಾವಿಗೆ ಪ್ರಿಯಾಂಕಾ ಅನ್ನೋ ಮಹಿಳೆಯೇ ಕಾರಣ ಅಂತೇಳಿ ಅವ್ರ ಪೋಷಕರು ಬೆಂಗಳೂರಿನ ರಾಜಗೋಪಾಲ್ ನಗರ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಪ್ರಿಯಾಂಕಾ ಎಂಬ ಹೆಸರಿನಿಂದಲೇ ಆ ಮಹಿಳೆಯ ಕುರಿತು ದೂರು ಕೂಡ ಶುರುವಾಗಿರೋದು. ಆಕೆ ನಾಪತ್ತೆಯಾಗಿರೋದು ಕೂಡ ಈಗ ತಿಳಿದು ಬಂದಿರೋದು. ಪೊಲೀಸ್ನವರು ಆಕೆಯನ್ನು ಅರೆಸ್ಟ್ ಮಾಡೋಣ ಅಂತ ಬಲೆ ಬೀಸಿದ್ದಾರೆ, ಸದ್ಯ ಸಿಕ್ಕಿಲ್ಲ. ಈ ಘಟನೆ ಆದಮೇಲೆ ಆಕೆ ಮನೆಗೆ ವಾಪಸ್ಸೇ ಬಂದಿಲ್ವಂತ. ಅವಳು ಎಲ್ಲಿದ್ದಾಳೆ ಏನು ಅನ್ನೋದು ಕೂಡ ಗೊತ್ತಾಗ್ತಾಯಿಲ್ಲ. ಎಲ್ರಿಗೂ ಕೂಡ ಈಗ ಒಂದು ಅನುಮಾನ ಇನ್ನಷ್ಟು ಗಾಢವಾಗಿರೋದು ಈಕೆಯೇ ಆತನ ಸಾವಿಗೆ ಕಾರಣ ಅಂತ. ನಿಮಗೆ ಅವನು ಉರುಳಿಗೆ ತನ್ನ ಕೊರಳನ್ನು ಒಡ್ಡಿ ತನ್ನ ಪ್ರಾಣವನ್ನು ಕಳೆದುಕೊಂಡ್ಬಿಟ್ಟಿದ್ದಾನೆ. ಆದರೆ ಸಂಶಯಾಸ್ಪದ ಸಾವಿನ ರೀತಿಯ ಕಾಣ್ತಾ ಇದೆ. ಇನ್ನು ಪೊಲೀಸ್ನವರು ಕೂಡ ತನಿಖೆ ಶುರು ಮಾಡಿಬಿಟ್ಟಿದ್ದಾರೆ. PM ರಿಪೋರ್ಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಮೊಬೈಲ್ ಫೋನ್ಗಳ ಡಾಟಾ, ಅಕ್ಕಪಕ್ಕದವರ ಸ್ಟೇಟ್ಮೆಂಟ್ಸ್ಗಳು, ಗಾರ್ಮೆಂಟ್ಸ್ನಲ್ಲಿ ಎಂಪ್ಲಾಯಿಗಳ ಸ್ಟೇಟ್ಮೆಂಟ್ಸ್ಗಳು, ಹೇಗಿತ್ತು ಇವರಿಬ್ಬರ ನಡುವಿನ ಸಂಪರ್ಕ, ಇತ್ತೀಚೆಗೆ ಪ್ರತಿನಿತ್ಯ ಇವರಿಬ್ಬರು ಜಗಳ ಆಡ್ತಾ ಇದ್ರಾ ಇಲ್ವಾ, ಯಾವ ಕಾರಣಕ್ಕಾಗಿರ್ಬೋದು, ಲಾಸ್ಟ್ ಡೇ ಇವಳು ಮನೆ ಬಿಟ್ಟು ಹೋದಾಗ ಆತ ಇದ್ನ, ಎಲ್ಲವನ್ನೂ ಕೂಡ. ಯಾಕೆಂದ್ರೆ ಆ ವ್ಯಕ್ತಿ ತನ್ನ ಪ್ರಾಣವನ್ನು ತಾನೇ ಕಳೆದುಕೊಂಡ, ಇವಳು ಇಲ್ಲದೇ ಇದ್ದಾಗ ಕಳ್ಕೊಂಡಿದ್ದ ಅಥವಾ ಇದ್ದಾಗ ಅನ್ನೋ ಅನುಮಾನಗಳು ಸ್ಪಷ್ಟವಾಗಿ ಗೋಚರಿಸಬೇಕಾಗಿದೆ. ಸ್ನೇಹಿತರೆ, ಈ ಥರದ ಘಟನೆಗಳನ್ನು ನಾವು ನೋಡಿದಾಗ ಅನೇಕ ಪಾಠಗಳನ್ನು ಕಲಿಬೇಕಾಗತ್ತೆ. ಯಾಕೆಂದರೆ 30ರ ಆಸುಪಾಸಿಗೆ ಬರ್ತಿದ್ದ ಹಾಗೆ ಹುಡುಗರುಗಳಿಗೆ ಉದ್ಯೋಗದ ಸಮಸ್ಯೆ ಒಂದು, ಇನ್ನೂ ಮದುವೆ ಆಗಿಲ್ಲ ಅನ್ನೋ ಸಮಸ್ಯೆ ಇತ್ತೀಚೆಗಂತೂ ಅದೊಂದು ದೊಡ್ಡ ಸಮಸ್ಯೆಯಾಗಿ ಪರಿಗಣಿಸ್ತಾ ಇರೋದು. ಮದುವೆ ಆಗಲಿಕ್ಕೋಸ್ಕರ ಹುಡುಗರು ಎಷ್ಟೆಲ್ಲ ಅರಸಾಹಸಗಳನ್ನು ಮಾಡ್ತಾಯಿದ್ದಾರೆ. ಪೇರೆಂಟ್ಸ್ಗಳು ಕೂಡ ಕಷ್ಟಪಡ್ತಾ ಇದ್ದಾರೆ. ಎಲ್ಲೋ ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ರೆ ಅವರಿಗೆ ಹುಡುಗಿ ಸಿಗೋದು ಎಷ್ಟು ಕಷ್ಟ ಆಗ್ತಾಯಿದೆ ಅನ್ನೋದನ್ನು ಸೂಕ್ಷ್ಮವಾಗಿ ಪರಿಗಣಿಸಬೇಕು. ಒಂದು ದೇಹ ಕೂಡ ಬಯಸುತ್ತೆ ಪ್ರೀತಿನ, ಮನಸ್ಸು ಕೂಡ ಬಯಸುತ್ತೆ. ಎಲ್ಲೋ ಒಂದು ಕಡೆ ಈ ಥರದವ್ರಿಗೆ ಮಗಳಾಗಿ ನಾನು ಕೊನೆಯವರೆಗೂ ನಿನ್ನೊಂದಿಗೆ ಇರ್ತೀನಿ, ಗಂಡನನ್ನು ಬಿಟ್ಟು ಬಂದುಬಿಟ್ಟಿದ್ದೀನಿ, ಮಕ್ಕಳನ್ನು ಕೂಡ ಬಿಟ್ಟು ಬಂದಿದ್ದೀನಿ ಅಂತ ನಂಬಿಸಿ ಕೊನೆಗೆ ಅರ್ಧ ದಾರಿಗೆ ಬಿಟ್ಟು ಹುಡುಗರನ್ನ ಅತಂತ್ರನಾಗಿ ಮಾಡೋದು. ಹುಡುಗರು ಕೂಡ ಪಾಠ ಕಲಿಯೋದಿಲ್ಲ. ಅದರಿಂದ ಹೊರಗೆ ಬರೋ ಪ್ರಯತ್ನವನ್ನು ಮಾಡೋದು ಬಿಟ್ಟು ತನ್ನ ಪ್ರಾಣವನ್ನೇ ಕಳೆದುಕೊಳ್ಳಿಕ್ಕೆ ಮುಂದೆ ಹಾಕ್ತಾರಲ್ವ. ಇದು ಎಂಥ ದೊಡ್ಡ ದುರಂತ ಅನ್ನೋದು. ಇತ್ತೀಚೆಗೆ ಅನೇಕ ಘಟನೆಗಳು ಕೇಳ್ತಾ ಇದ್ದೀವಿ. ಯಾಕೋ ಒಂದು ಕಡೆ ಇಲ್ಲಿ ಮದುವೆ ಆದಂಥ ಗೃಹಿಣಿಯರೇ ಈ ಥರದ ಅಡ್ಡದಾರಿಯನ್ನು ತುಳಿತಾ ಇದ್ದಾರಲ್ಲ ಅನ್ನೋ ಒಂದು ಬೇಸರ ನಮ್ಮ ಸಮಾಜದಲ್ಲಿ ಕೇಳಿಬರ್ತಾ ಇರೋದು. ಯಾವುದೋ ಒಬ್ಬ ಮಹಿಳೆ ಮದುವೆಯಾಗಿ ಗಂಡನನ್ನು ಬಿಟ್ಟು ಕಾರ್ನಲ್ಲಿ ಬಂದು ವಿಡಿಯೋ ಮಾಡ್ಕೊಳ್ತಾ ಹಾರವನ್ನು ಬದಲಾಯಿಸ್ಕೊಳ್ಳೋದು, ತಾಳಿಯನ್ನು ಬದಲಾಯಿಸ್ಕೊಳ್ಳೋದು, ಇನ್ನೊಬ್ಬ ಪರಪುರುಷನೊಂದಿಗೆ ಕಾಲಿಗೆ ರಿಂಗ್ ಹಾಕ್ಸ್ಕೊಳ್ಳೋದು, ಆ ವಿಡಿಯೋನ ವೈರಲ್ ಮಾಡುವಂತೆ ಸ್ಟೇಟಸ್ಗಳಿಗೆ ಹಾಕ್ಕೊಳ್ಳೋದು. ಇನ್ನು ಪ್ರಿಯಾಂಕಾ ಅಂತ ಹೆಣ್ಣುಮಗಳು ಮಕ್ಕಳಿದ್ದರೂ ಕೂಡ ಇನ್ನೊಬ್ಬ ಪರಪುರುಷನ ಜೊತೆಗೆ ಬಂದು ಕೆರೆಯಲ್ಲಿ ಬಟ್ಟೆಗಳನ್ನು ಬಿಸಾಕಿ ತಾನು ಮಿಸ್ ಆಗಿದ್ದೀನಿ ಅನ್ನೋದನ್ನು ನಂಬಿಸಿ ಹುಟ್ಟಿಸ್ತಕ್ಕಂಥ ಘಟನೆಗಳು. ಇನ್ನು ಇತ್ತೀಚೆಗೆ ಕೇಳಿದಂಥ ಜಿಮ್ ಟ್ರೈನರ್ ಆತ ಒಳ್ಳೆ ಸಂಪ್ರದಾಯಸ್ಥ ಹುಡುಗ, ಆದರೂ ಮನೆಗೆ ತನ್ನ ಫ್ರೆಂಡಿಗೆ ಮನೆ ಬಾಡಿಗೆ ಕೊಟ್ಟರೆ ಆತನೊಂದಿಗೆ ಈಕೆ ಸಂಪರ್ಕವನ್ನು ಬೆಳೆಸಿ ಆ ಟ್ರೈನರ್ನ ಬಿಟ್ಟು ಅತ್ತೆಗೂ ಕೂಡ ಮೋಸ ಮಾಡಿ ಅವನೊಂದಿಗೆ ಓಡಿ ಹೋಗಿದಂಥ ಘಟನೆಗಳು ಎರಡ ನಾವು ಪ್ರತಿನಿತ್ಯ ಈ ಥರದ ಘಟನೆಗಳನ್ನೇ ಕೇಳ್ತಾ ಇದ್ದೀವಿ. ನಮಗೆ ಸಮಾಜವನ್ನು ತಿದ್ದತಕ್ಕಂಥ ಕಮಲಾಕರ್ ಭಟ್ ಸ್ವಾಮೀಜಿ ಕಥೆನೂ ಕೂಡ ಕೇಳಿದ್ದೀವಿ ನಾವು. ಅವರೆಲ್ಲ ಕೂತ್ಕೊಂಡು ಮಾಧ್ಯಮಗಳ ಮುಂದೆ ಜ್ಯೋತಿಷ್ಯ, ನೀತಿ, ನಿಯಮ, ನೈತಿಕತೆಯ ಪಾಠ ಮಾಡ್ತಾರೆ. ಅಂಥವರು ಕೂಡ ಅಡ್ಡದಾರಿಯನ್ನು ತುಳಿತಾ ಇದ್ದಾರೆ. ಸೊಸೈಟಿ ಎಷ್ಟು ಪೊಲ್ಯೂಟ್ ಆಗ್ತಾ ಇದೆ ಅನ್ನೋದನ್ನು ಪ್ರತಿನಿತ್ಯ ಕೇಳ್ತಾ ಇದ್ರಿ. ಇನ್ನು ಹೈದರಾಬಾದ್ ಕೇಸ್ ಇತ್ತೀಚೆಗೆ ನಾನೇ ಮಾಡಿದ್ದು. ಪರಪುರುಷರ ಜೊತೆ ಖಾಸಗಿ ವಿಡಿಯೋಗಳನ್ನು ಮಾಡಿಕೊಂಡು ಬೇಕಂತಲೇ ಹೆಣ್ಣು ಮಕ್ಕಳು ಪ್ರತಿನಿತ್ಯ ಎಲ್ಲೋ ಒಂದು ಮಾಧ್ಯಮಗಳ ಒಂದು ಬಲೆಯಲ್ಲಿ ಸಿಲುಕು ಹಾಕ್ಕೊಂಡು ಕೆಟ್ಟ ಕಲ್ಮಶದ ವೀಡಿಯೋಗಳನ್ನು ನೋಡಿಕೊಂಡು ಈ ಥರದ ಹಾದಿಯನ್ನು ತುಳಿತಾ ಇದ್ದಾರೆ ಅಂತ. ನಿನ್ನ ನೆಲಮಂಗಲದ ಯಮುನಾ ಕೇಸ್ ನೋಡಿ. ಅದಕ್ಕೆ ನಾನು ಹೇಳೋದು, ಯಾವಾಗಲೂ ಕೂಡ ಸಂಸಾರ, ಕುಟುಂಬ, ಸಂಪ್ರದಾಯ, ಆಚಾರ ವಿಚಾರ, ಸಂಸ್ಕೃತಿ, ಕೌಟುಂಬಿಕ ಚೌಕಟ್ಟು ಇದರೊಳಗಿದ್ದರೆ ಎಷ್ಟು ಸ್ಟ್ರಿಕ್ಟಾಗಿರ್ತಾರೆ ಅಂತ. ಈ ಕುಟುಂಬದ ನಂಟನ್ನು ದಾಟಿ ಹೊರಗೆ ಹೋಗಿಬಿಟ್ರೆ, ಪರಪುರುಷನ ಜೊತೆ ಹೋಗಿಬಿಟ್ರೆ 3 ದಿವಸ ಅವರಿರೋದು. ಆತ ಆಕೆ ಪ್ರಾಣವನ್ನೇ ತೆಗೆದುಬಿಟ್ಟ. ಈ ಥರದ ಘಟನೆಗಳನ್ನು ನಾವು ಪ್ರತಿನಿತ್ಯ ಕೇಳಬೇಕಾಗತ್ತೆ. ಈ ಥರದ ಘಟನೆಗಳಿಂದ ನಮ್ಮ ಸಮಾಜ ಪಾಠವನ್ನಾದರೂ ಕಲೀಲಿ ಅಂತ ನಾನು ಈ ಥರದ ಸ್ಟೋರಿಗಳನ್ನು ಮಾಡ್ತಾ ಇರ್ತೀನಿ. ಖಂಡಿತವಾಗೂ ಈ ಸ್ಟೋರಿಗೆ ಸಂಬಂಧಪಟ್ಟಾಗ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ಖಂಡಿತವಾಗೂ ತಿಳಿಸ್ಬೋದು ಅಂತ ಹೇಳ್ತಾ ಧನ್ಯವಾದ.